ಗುಡ್ ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಧಾನಿಂಗ್ ಗುರು. ಇವತ್ತಿನ ವಿಡಿಯೋದಲ್ಲಿ ನಾವು ಖಾನ್ ಸರ್ ಇದು ಲೈಫ್ ಸ್ಟೋರಿಯನ್ನು ಹೇಳೋರಿದ್ದೀನಿ, ಕೇಳ್ರಿ. ಮತ್ತು ಈ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿದ್ರಿ ಅಂದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಇವರು ಶೂನ್ಯದಿಂದ ವಿಶ್ವ ಮಾಡಿದವರು ಮತ್ತೆ ಜ್ಞಾನದ ಕ್ರಾಂತಿಯನ್ನು ಹಚ್ಚಿದವರು. ಇವ್ರದ್ದು ಜನ್ಮ ಉತ್ತರ ಪ್ರದೇಶದಲ್ಲಿ ಆಗುತ್ತದೆ. ಉತ್ತರ ಪ್ರದೇಶದಲ್ಲಿ ಆದ್ಮೇಲೆ ಕೆಲವು ವರ್ಷ ಆದ ನಂತರ ಇವರು ಬಿಹಾರಕ್ಕೆ ಬರ್ತಾರ. ಬಿಹಾರಕ್ಕೆ ಬಂದ ಮೇಲೆ ಅವರು ಅಲ್ಲೇ ಬಿಹಾರದವರೇ ಆಗ್ತಾರ. ಇವ್ರದ್ದು ಮನಿ ಪರಿಸ್ಥಿತಿ ಬಹಳ ಗರೀಬ್ ಇರ್ತಾರ. ಇವರು ಅಣ್ಣ ತಮ್ಮ ಇಬ್ರು ಮಂದಿ ಇರ್ತಾರ. ಇವ್ರ ತಂದೆ ತಾಯಿ ದಿನಾಲು ದಂಧಿಗೆ ಹೋದ್ರೆ ಇವ್ರ ಮನಿ ಉಪಜೀವನ ನಡೀತದ. ಮತ್ತ ಇವರು ಶಾಲಿ ಕಲಿಯಾಕಳಿಗೆ ಇವ್ರ ಬಳಿ ನೋಟ್ಬುಕ್ ತೊಳಕ್ ಬಿ ಅವ್ರ ಬಳಿ ರೊಕ್ಕ ಇರಲ್ಲ. ಶಾಲಿ ಒಳಗ ಕಲಿಯೋ ವಿದ್ಯಾರ್ಥಿಗಳು ವೇಸ್ಟ್ ಆಗಿವ್ ಹಾಳಿಗಳು ಹರಿದು ಕಿಟಕಿದಿಂದ ಒಗೆದಿರ್ತಾರಲ್ಲ, ಅವು ಹಾಳಿಗಳು ಪೇಜುಗಳು ಗಾಳೆ ಮಾಡ್ಕೊಂಡು ಅವ್ರ ತಾಯಿಗೆ ತಂದು ಕೊಡ್ತಾರ. ಅವ್ರ ತಾಯಿ ಅವು ಹೊಲ್ದು ಅವ್ರಿಗೆ ನೋಟ್ಬುಕ್ ಮಾಡಿ ಕೊಡ್ತಾರ. ಇವ್ರು ಈ ತರ ಇವ್ರ ಜೀವನ 10ನೇ ತನಕ ಹೋಗಿರ್ತದ. ನಾನು ಜೀವನದಲ್ಲಿ ಏನ್ರಿ ಒಂದು ಸಾಧಿಸ್ಬೇಕು, ನಮ್ಮ ಮನಿ ಬ್ಯಾಕ್ಗ್ರೌಂಡ್ ನಾನು ಬದಲಾವಣೆ ಮಾಡ್ಬೇಕಂದು ಖಾನ್ ಸರ್ ಅನ್ಕೋತಾರ. ಕೆಲವು ವರ್ಷ ಆದ ನಂತರ ಆರ್ಮಿಯಲ್ಲಿ ಜಾಗ ಕರೆದಿರ್ತಾರ. ಆದ್ರೆ ಅಲ್ಲಿ ಅಪ್ಲೈ ಮಾಡ್ತಾರ. ಅಪ್ಲೈ ಮಾಡಿದ್ಮೇಲೆ ಅವರು CT ಮತ್ತು ಗ್ರೌಂಡ್ ಪಾಸ್ ಆಗ್ತಾರ. ಮತ್ತು ಮೆಡಿಕಲ್ದಲ್ಲಿ ಫೇಲ್ ಆಗ್ತಾರ. ಅವ್ರ ತಮ್ಮ ಆರ್ಮಿದಲ್ಲಿ ಸೆಲೆಕ್ಟ್ ಆಗ್ತಾರ. ಇವರಾದ್ರೆ ಫೇಲ್ ಆದ್ಮೇಲೆ ಇವರು ಡಿಪ್ರೆಷನ್ ಅಲ್ಲಿ ಹೋಗ್ತಾರ. ಇವ್ರ ತಂದೆ ಹೇಳ್ತಾರ ಖಾನ್ ಸರ್ಗೆ, ಅಪ್ಪ ಇದು ಒಂದು ಹಾದಿ ಇಲ್ಲ, ಇನ್ನೊಂದು ಹಾದಿ ಏನ್ರಿ ನೋಡು ಅಂತಂದು ಹೇಳ್ತಾರ. ಮತ್ತೆ ವಿಚಾರ ಮಾಡಿ ಅವರು ಪಟ್ನಾಕ್ ಬರ್ತಾರ. ಬಿಹಾರದ ರಾಜಧಾನಿ ಪಟ್ನಾ ಇರ್ತದ. ಪಟ್ನಾಕ್ ಬರ್ತಾರ. ಅಲ್ಲಿ ದಂಧಿ ನೋಡ್ತಾರ. ಬಟ್ ಅವ್ರಿಗೆ ದಂಧಿ ಸಿಗಲ್ಲ. ಅವ್ರದ್ದು ಊರದೇ ಆದಂತ ಹೇಮಂತ್ ಇವರು ಒಂದು ಕೋಚಿಂಗ್ ಸೆಂಟರ್ದಲ್ಲಿ ಕ್ಲಾಸ್ ಓದ್ತಾ ಇರ್ತಾರ. ಯಾರು? ಹೇಮಂತ್. ಇವರು ಖಾನ್ ಸರ್ದು ಫ್ರೆಂಡ್. ಅವರು ಕೆಲಸ ಸಿಗಲಾರ್ಬಿಟ್ಟಕ್ಕೆ ಅವ್ರಿಗೆ ಫೋನ್ ಹಚ್ತಾರ, ಅಪ್ಪ ನಾನು ನಿಮ್ ಕಡೆ ಬಂದಿನಿ, ಹಿಂಗ್ ಬಿಹಾರ್ಕ್ ಬಂದಿನಿ, ನಂಗೆ ಕೆಲಸ ಸಿಗಲಾಗ್ಯದ, ಪಟ್ನಾಕ್ ಬಂದಿನಿ, ನಂಗೆ ಕೆಲಸ ಸಿಗಲಾಗ್ಯದ. ಹಂಗ ಅವರು ರೂಮಿಗೆ ಖಾನ್ ಸರ್ ಹೋಗ್ತಾರ. ಹೋದ್ಮೇಲೆ ಕೆಲವು ದಿನ ಕಳೀತಾರ. ಆದ್ರೆ ಎಲ್ಲಿ ಕೆಲಸ ಸಿಗಲ್ಲ. ಯಾರಪ್ಪ? ಹೇಮಂತ್ ಒಂದು ಕೋಚಿಂಗ್ ಸೆಂಟರ್ದಲ್ಲಿ ಟೀಚಿಂಗ್ ಕೆಲಸ ಮಾಡ್ತಾ ಇದ್ರು. ಅವ್ರು ಹೇಳ್ತಾರ ಕಿ ನಮ್ ಕೋಚಿಂಗ್ ಸೆಂಟರ್ದ ಒಂದು ಟೀಚರ್ ಪೋಸ್ಟ್ ಖಾಲಿ ಅದ, ನೀನು ಕಲ್ಸಕ್ ಬಾ ಅಂತಂದು ಹೇಳ್ತಾರ. ನಂಗ ಕಲ್ಸಕ್ ಬರಲ್ಲಪ್ಪ ಅಂತಂದು ಹೇಳ್ತಾರ ಖಾನ್ ಸರ್. ಇಲ್ಲ, ಧೈರ್ಯ ಮಾಡಿದ್ರೆ ಯಾವ್ದು ಬಿ ಆಗುತ್ತದ ತಂದು ಹೇಳ್ತಾರ ಅವರು. ಅಂದ್ಮೇಲೆ ಖಾನ್ ಸರ್ ಅವ್ರ ಸಂಗಟ ಆ ಕೋಚಿಂಗ್ ಹೋಗ್ತಾರ. ಸ್ಟಾರ್ಟಿಂಗ್ ಕಲಿಸ್ತಾರ. ಬಟ್ ಆದ್ರೆ ಎಲ್ಲಾ ಸ್ಟೂಡೆಂಟ್ಗಳಿಗೆ ಕಂಟ್ರೋಲ್ ಮಾಡೋದಕ್ಕೆ ಅವ್ರ ಕೈಲಿ ಆಗಲ್ಲ. ಕೆಲವು ದಿನ ಹಂಗೆ ಹೋಗುತ್ತಾವ. ಹೋದ್ಮೇಲೆ ಖಾನ್ ಸರ್ ಅವರು ಫ್ರೆಂಡ್ ಆದಂತ ಹೇಮಂತ್ ಹೇಳ್ತಾರ, ಸ್ಟೂಡೆಂಟ್ ನಾವು ಹೆಂಗ್ ಆಕರ್ಷಣೆ ಮಾಡಬೇಕು, ಅವ್ರಿಗೆ ಎಷ್ಟು ಈಜಿಯಾಗಿ ನಾವು ಕ್ಲಾಸ್ ಹೇಳ್ಬೇಕು, ಈ ತರ ಎಲ್ಲಾ ಮೆಥಡ್ಗಳು ಹೇಳ್ಕೊಡ್ತಾರ. ಕೆಲವು ದಿನ ಆದ್ಮೇಲೆ ಖಾನ್ ಸರ್ ಕ್ಲಾಸ್ ಹೋಗ್ತಾ ಇರ್ತಾರ. ಅವ್ರು ಖಾನ್ ಸರ್ ಹೆಂಗ್ ಕಲಿಸ್ತಾರಲ್ಲ, ಅವ್ರ ಕೋಚಿಂಗ್ ಸ್ಟಾರ್ಟ್ ಮಾಡಿರ್ತಾರಲ್ಲ, ಅವ್ರ ಕೋಚಿಂಗ್ ಹಲವಾರು ವಿದ್ಯಾರ್ಥಿಗಳು ಸ್ಟೂಡೆಂಟ್ಗಳು ಅವ್ರ ಕೋಚಿಂಗ್ ಬರ್ತಾ ಇರ್ತಾರ. ಯಾವಾಗ ಖಾನ್ ಸರ್ ಆ ಕೋಚಿಂಗ್ ಕಲ್ಸಕ್ ಬಂದ ಹಿಡಿದು ಸ್ಟೂಡೆಂಟ್ಗಳು ಹೆಚ್ಚು ಹಾಕೋತಿರ್ತಾರೆ. ಸ್ಟಾರ್ಟಿಂಗ್ ಒಂದು 40ರಿಂದ 50 ಇದ್ದಿರ್ತಾವ. ಈಗ ಸಾವಿರಾರು ಸಂಖ್ಯೆಯಲ್ಲಿ ಆ ಕೋಚಿಂಗ್ ಹೊಂಟಿರ್ತಾರೆ. ಯಾರಿಂದ? ಖಾನ್ ಸರ್ದಿಂದ. ಅವರು ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಪಾಠ ಮಾಡ್ತಾರ. ಅವ್ರ ಸಂಗಟ ಪ್ರೀತಿಯಿಂದ ಕ್ಲಾಸ್ ಹೋಗ್ತಾರ. ಅವ್ರ ಖಾನ್ ಸರ್ ಮೇಲೆ ಪ್ರೀತಿ ಹುಡ್ತದ. ಒಬ್ಬರಿಂದ ಒಬ್ಬರಿಗೆ ಈ ಕ್ಲಾಸ್ ಬಗ್ಗೆ ಇನ್ಫಾರ್ಮೇಶನ್ ಹೋಗ್ತಾ ಇರ್ತದ. ಆಮೇಲೆ ಎಲ್ಲಾ ಸ್ಟೂಡೆಂಟ್ ಅವ್ರ ಕೋಚಿಂಗ್ ಬರ್ತಾ ಇರ್ತಾರ. ಒಂದು ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಆ ಕೋಚಿಂಗ್ದಾಗ ಅಡ್ಮಿಷನ್ ಮಾಡ್ಬೇಕಾಗ್ತಾರ. ಒಂದ್ ತಿಂಗಳ ಫೀಸ್ 4,500 ರೂಪಾಯಿ ಇರ್ತದ. ಬಟ್ ಆದರೆ ಆ ಸ್ಟೂಡೆಂಟ್ ಬಲ್ಲಿ 3,500 ರೂಪಾಯಿ ಇರ್ತಾವ. ಆ ಕೋಚಿಂಗ್ ಅಧ್ಯಕ್ಷರಿಗೆ ಹೇಳ್ತಾರ, ಸರ್ ನಾನ್ ಬಲ್ಲಿ 3,500 ರೂಪಾಯಿನೇ ಸರ್, ತಗೋರಿ, ಮತ್ ಉಳ್ದು ರೊಕ್ಕ ಆಮೇಲೆ ಕಟ್ತೀನಿ ಅಂತ ಹೇಳ್ತಾರ. ಅವ ಅಧ್ಯಕ್ಷರು ಇಲ್ಲತ್ತಾರ. ಇದು ಇನ್ಫಾರ್ಮೇಶನ್ ಖಾನ್ ಸರ್ ಫೋನ್ ಆಗ್ತದ. ಖಾನ್ ಸರ್ ಹೇಳ್ತಾರ, ಇಲ್ರಿ ಸರ್, ಈ ತೋರಿ ಸ್ಟೂಡೆಂಟ್ ಹ್ಯಾಂಡಿಕ್ಯಾಪ್ ಇರ್ಲಿ ತಗೋರಿ ಅಂತಾರ. ಬಟ್ ಆದರೆ ನಾ ತಗೊಳಲ್ಲಪ್ಪ, ನೀನೇ ಈ ಕೋಚಿಂಗ್ ಬಿಡೋತ್ತಾರ. ಆ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಕಾಲಾಗ ಖಾನ್ ಸರ್ ಅವ್ರ ಕೋಚಿಂಗ್ ಬಿಡ್ತಾರ. ಕೆಲವು ದಿನ ರೂಮ್ ದಲ್ಲೇ ಉಳಿತಾರ. ಏನ್ ಮಾಡ್ಬೇಕಂದು ಅವ್ರಿಗೆ ತಿಳಿಯಲ್ಲ. ಆದ್ಮೇಲೆ
ನಾನೇ ಯಾಕೆ ಈ ಕೋಚಿಂಗ್ ಸೆಂಟರ್ ನಡೆಸಬೇಕು ಅಂತಂದು ವಿಚಾರ ಮಾಡ್ತಾರ. ಅಲ್ಲಿ ಕಲಿತಾ ಇದ್ದ ಎಲ್ಲಾ ಸ್ಟೂಡೆಂಟ್ಗಳು ಆ ಕೋಚಿಂಗ್ ಎಲ್ಲಾ ಬಿಡ್ತಾರ. ಖಾನ್ ಸರ್ ಬಂದ್ ಹೇಳ್ತಾರ, ಸರ್ ನೀವು ಈ ಕೋಚಿಂಗ್ ನೀವು ಯಾಕೆ ನಡೆಸಬಾರ್ದು, ನಿಮ್ಮಲ್ಲಿ ಹುಷಾರಿದ್ರಿ ತಂದ್ ಹೇಳ್ತಾರ. ಆದ್ಮೇಲೆ ಖಾನ್ ಸರ್ ಅವರು ಕೋಚಿಂಗ್ ಸ್ಟಾರ್ಟ್ ಮಾಡ್ತಾರ. ಅಲ್ಲಿ ಬಿಹಾರದಲ್ಲಿ ಸ್ಟೂಡೆಂಟ್ ಇವತ್ತು 1000 ರೂಪಾಯಿ ಕೊಟ್ಟರು, 500 ರೂಪಾಯಿ ಕೊಟ್ಟರು ಬಿ ಆ ಕೋಚಿಂಗ್ ದಾಗ ಅಡ್ಮಿಷನ್ ಮಾಡ್ಕೋತಾರ. ನೋಡ್ರಿ, ಕೋಚಿಂಗ್ ನಡೆಸ್ಬೇಕಂದ್ರೆ ಒಬ್ಬರ ಕೈಲಿ ಆಗಲ್ಲ. ಅದ್ರಾಗ 4-5 ಮಂದಿ ಸ್ಟೂಡೆಂಟ್, 4-5 ಮಂದಿ ಟೀಚರ್ಗಳಿಗೆ ಸ್ಟಾಪ್ ಇಡ್ಬೇಕಾಗ್ತದ. 4-5 ಮಂದಿ ಟೀಚರ್ಗಳು ಸ್ಟಾಪ್ ಇಟ್ಟು ಅವ್ರು ಕೋಚಿಂಗ್ ನಡೆಸ್ತಾ ಇರ್ತಾರ. 1000, 2000, 4000, 10,000 ತನಕ ಸ್ಟೂಡೆಂಟ್ಗಳ ಕೋಚಿಂಗ್ ದಾಗ ಹೆಚ್ಚಾಗ್ತಾ ಇರ್ತಾವ. ಅಲ್ಲಿ ಅವ್ರಿಗೆ ಒಬ್ರು ಆಫರ್ ಬಂದಿರ್ತದೆ ಖಾನ್ ಸರ್ಗ, ಕಿ ನಿಮ್ ಕೋಚಿಂಗ್ ಬಂದ್ ಮಾಡಿ ನಮ್ ಕೋಚಿಂಗ್ ಸೆಂಟರ್ ಬರ್ರಿ, ನಿಮ್ಗೆ 107 ಕೋಟಿ ರೂಪಾಯಿ ಕೊಡ್ತೇವ್, ನಮ್ ಕೋಚಿಂಗ್ ಬಂದ್ ನೀವು ಕಲ್ಸಿರತ್ತಾರ. ಖಾನ್ ಸರ್ ಅಂತಾರ, ನಾನು ಸ್ಟೂಡೆಂಟ್ ಕೋಚಿಂಗ್ ನಡೆಸ್ತೀನಿ, ಬಟ್ ನಿಮ್ಮ ರಕ್ಕಿಯಾಗಿ ನಾನು ಸ್ಟೂಡೆಂಟ್ ಈ ಕೋಚಿಂಗ್ ಅನ್ನು ಬಂದ್ ಮಾಡಲ್ಲ ತಂದವರು ಖಾನ್ ಸರ್ ಹೇಳ್ತಾರ. ಆದ್ಮೇಲೆ ಕೆಲವು ವರ್ಷಗಳು ನಡೀತಾ ಇರ್ತಾವ. ಆದ್ಮೇಲೆ ಲಾಕ್ಡೌನ್ ಬೀಳ್ತದೆ. 2020ರಲ್ಲಿ ಲಾಕ್ಡೌನ್ ಬಿದ್ದ ಮೇಲೆ ಯಾರು ಪರ ಹಳ್ಳಿಯಿಂದ ಬಂದವ್ರು ಇದ್ದೀರಿ ತಮ್ಮ ಊರಿಗೆ ಹೋಗ್ಬೇಕಂತಂದು ಗೌರ್ಮೆಂಟ್ ದಿಂದ ಆದೇಶ ಆಗ್ತದ. ಖಾನ್ ಸರ್ ನೋಡ್ರಿ, ಒಂದೇ ವರ್ಷದಾಗ ಅವರು ಸೆಟಪ್ ಇರ್ತಾರ, ಎಲ್ಲ ಅವರು ಡೆವಲಪ್ ಆಗಿರ್ತಾರ. ಬಟ್ ಆದ್ರೆ ಹಿಂಗ ಆದೇಶ ಬಂದ ಮೇಲೆ ಅವರು ವಾಪಸ್ ರಿಟರ್ನ್ ತಮ್ಮ ಊರಿಗೆ ಹೋಗ್ಬೇಕಂತಂದು ಅನ್ಕೊಂಡು ಹೋಗ್ಬೇಕಂತ ಟೀಚರ್ಗಳಿಗೆ ರೊಕ್ಕ ಕೊಟ್ಟು ಇಟ್ಕೊಂಡಿರ್ತಾರಲ್ಲ, ಅವ್ರದ್ದು ಎಲ್ಲಾ ರೊಕ್ಕ ಕೋಚಿಂಗ್ ಎಲ್ಲಾ ರೊಕ್ಕ ಕೊಟ್ಟು ಬಿಡ್ತಾರ. ಅವ್ರ ಬಳಿ ಫಕ್ತ 40 ರೂಪಾಯಿ ಉಳಿತಾವ. ಊರಿಗೆ ಹೋಗ್ಬೇಕಂದ್ರೆ ಊರಿಗೆ ಹೋಗ್ಲಿಕ್ಕೆ 100 ರೂಪಾಯಿ ಬೇಕು, ಬಟ್ ಅವ್ರ ಜೇಬದಲ್ಲಿ 40 ರೂಪಾಯಿ ಉಳಿತಾವ. 40 ರೂಪಾಯಿ ಉಳಿದ ಮ್ಯಾಲ ನಾ ಏನ್ರಿ ಇಲ್ಲೇ ಮಾಡ್ಬೇಕಂತ ತಿಳ್ಕೊತಾರ. ಅವ್ರು ರಿಟರ್ನ್ ಮತ್ತು ಅವರು ತಮ್ಮ ಊರಿಗೆ ಹೋಗುತ್ತಾರ. ಖಾನ್ ಸರ್ ಅವರು ಹೋದ್ಮೇಲೆ ಲಾಕ್ಡೌನ್ ಬಿದ್ದ ಮೇಲೆ ಎಲ್ಲಾ ಶಾಲೆಗಳು ಬಂದ್ ಆಗಿರ್ತಾವ. ಖಾನ್ ಸರ್ ವಿಚಾರ ಮಾಡ್ತಾರೆ, ಕಿ ನಂದೇ ಒಂದು ಯೂಟ್ಯೂಬ್ ಚಾನಲ್ ತೆಗೆದು ಆನ್ಲೈನ್ ಮುಖಾಂತರ ಸ್ಟೂಡೆಂಟ್ ಕಲಿಸ್ಬೇಕಂತಂದು ಅವ್ರು ವಿಚಾರ ಮಾಡ್ತಾರ. ಸ್ಟಾರ್ಟಿಂಗ್ ಯೂಟ್ಯೂಬ್ ದಲ್ಲಿ ಅವ್ರದ್ದು KGS ಒಂದು ಯೂಟ್ಯೂಬ್ ಚಾನಲ್ ತೆಗಿತಾರ. ತೆಗೆದ ಮೇಲೆ ಕೆಲವು ತಿಂಗಳು ಅವ್ರಿಗೆ ಸಬ್ಸ್ಕ್ರೈಬರ್ ಬಿ ಆಗಲ್ಲ, ಏನೂ ಆಗಲ್ಲ, ಹಂಗೆ ನಡೀತಾ ಇರ್ತಾವ. ಮುಂದ ಎಲ್ಲಾ ಸ್ಟೂಡೆಂಟ್ಗಳು ಆ ಆನ್ಲೈನ್ ಕೋಚಿಂಗ್ ಸಬ್ಸ್ಕ್ರೈಬ್ ಆಗ್ತಾರ. ಅವರು 2 ವರ್ಷದಲ್ಲಿ 2.5 ಮಿಲಿಯನ್ ಅವ್ರಿಗೆ ಸಬ್ಸ್ಕ್ರೈಬರ್ ಆಗ್ತಾರ. ಮತ್ ಆದ್ಮೇಲೆ ಲಾಕ್ಡೌನ್ ಓಪನ್ ಆಗ್ತದ. ಖಾನ್ ಸರ್ ಅವ್ರು ಡೆವಲಪ್ ಆಗ್ತದ. ಮತ್ತ ಲಾಕ್ಡೌನ್ ಓಪನ್ ಆದ್ಮೇಲೆ ಅವ್ರು ಮತ್ತೆ ರಿಟರ್ನ್ ಪಟ್ನಾಕ್ ಬರ್ತಾರ. ಅವ್ರ ಕೋಚಿಂಗ್ ಸೆಂಟರ್ ನಡೆಸ್ತಾರ. ಕೋಚಿಂಗ್ ಸೆಂಟರ್ 1-2 ಅವರ್ದು ಕ್ಲಾಸ್ ಇರ್ತವ. 1-2 ಅವರ್ ಕ್ಲಾಸಿನಲ್ಲಿ 5,000 ಸ್ಟೂಡೆಂಟ್ಗಳು ಕೋಚಿಂಗ್ ಕ್ಲಾಸ್ ಹೋಗ್ತಾ ಇರ್ತಾರ. ದಿನಕ್ಕೂ 4 ಕ್ಲಾಸ್ ನಡೀತಾವ. ಅಂದ್ರೆ ಒಂದ್ ದಿನಕ್ಕೆ 20,000 ಕ್ಲಾಸ್ ಕೇಳ್ತಾರ ಸ್ಟೂಡೆಂಟ್ಗಳು. ನೋಡ್ರಿ ಎಷ್ಟು ಆಶ್ಚರ್ಯವಾಗಿದೆ. ಅವರು ಜೀರೋದಿಂದ ವಿಶ್ವ ಮಾಡಿದವರು. ಅವರು ಟೀಚರ್ ಅವ್ರದ್ದು ಕ್ಲಾಸ್ ದಲ್ಲಿ ಕಲ್ತವ್ರ ಸ್ಟೂಡೆಂಟ್ಗಳು ಈಗ 10,000 ಮೇಲೆ ಒಂದು ಗೌರ್ಮೆಂಟ್ ಹುದ್ದೆಯಲ್ಲಿ ಕೆಲಸ ಮಾಡ್ತಾರ. ನೋಡ್ರಿ ಎಷ್ಟು ಆಶ್ಚರ್ಯದ ಈ ಕ್ಲಾಸ್ ದಿಂದ ಸರ್ದು. ಅವ್ರ ಫೀಸ್ ಎಷ್ಟು 10 ಒಂದು ಸೆಂಟ್ರಲ್ DSP ಮತ್ತು ಕಮಿಷನರ್ IPS ಆಗ್ಬೇಕಂದ್ರೆ ಹೊರ ಕೋಚಿಂಗ್ ಹಚ್ಬೇಕಂದ್ರೆ 10 ಲಕ್ಷ ಖರ್ಚು ಬರ್ತದ. ಬಟ್ ಖಾನ್ ಸರ್ದು ಕೋಚಿಂಗ್ ದಲ್ಲಿ 10,000ದಾಗ ಅಷ್ಟು ಫೀಸ್ ಕಮ್ಮಿ ಮಾಡಿ ಅಷ್ಟು ಕೋಚಿಂಗ್ ಕಲಿಸ್ತಾರ. ಅದರಿಂದ ಈಗ ಕೋಟಿ ಹಿಶೋಬದಲ್ಲಿ ಸ್ಟೂಡೆಂಟ್ಗಳು ಅವರು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತಾರ. ಇವರು ಟೀಚರ್ ಫೀಲ್ಡ್ ದಲ್ಲಿ ಇಟ್ಟೇ ಕೆಲಸ ಮಾಡಲ್ಲ, ಬಟ್ ಆದರೆ ಅವರು ಸಮಾಜ ಹಲವಾರು ಕೆಲಸಗಳು ಸುಧಾ ಮಾಡ್ತಿರ್ತಾರ. ಅವ್ರ ಕೋಚಿಂಗ್ ಒಂದು ಹುಡುಗಿ ಆನ್ಲೈನ್ ಕೋಚಿಂಗ್ ಕೇಳ್ತಾ ಇರ್ತಾಳ. ಬಟ್ ಅವ್ರ ತಂದೆಗೆ ಕ್ಯಾನ್ಸರ್ ಆಗದ ಕಾರಣ, ಕ್ಯಾನ್ಸರ್ ಪೇಷಂಟ್ ಇದ್ದ ಕಾರಣ ಆ ಹುಡುಗಿ ಕೋಚಿಂಗ್ ಕಲಿಯೋದಾಗಲ್ಲ. ಅದು ಇನ್ಫಾರ್ಮೇಶನ್ ಖಾನ್ ಸರ್ ಫೋನ್ ಆಗ್ತದ. ಖಾನ್ ಸರ್ ಏನ್ ಮಾಡ್ತಾರ, ಇಂತ ನನ್ನ ಸ್ಟೂಡೆಂಟ್ ಗರೀಬರ ಮತ್ತ ಅವರಿಗಾಗಿ ಒಂದು ಹಾಸ್ಪಿಟಲ್ ಕಟ್ಟಬೇಕಂತ ಒಂದು ನಿರ್ಣಯ ತಗೋತಾರ. ಬಿಹಾರದಲ್ಲಿ ಮೊದಲನೇ ಆಗಿ ಒಂದು ಸ್ವಂತ ರಕ್ತದಿಂದ ಒಂದು ಹಾಸ್ಪಿಟಲ್ ಕಟ್ತಾರ. ಮತ್ತ ಹಾಸ್ಪಿಟಲ್ ಫೀಸ್ ನೋಡ್ರಿ, ನಾವು ಪ್ರೈವೇಟ್ ಹೋಗ್ಬೇಕಂದ್ರ 700ರಿಂದ 300 ರೂಪಾಯಿ ಫೀಸ್ ಇರ್ತದೆ. ಖಾನ್ ಸರ್ದು ಡಾಕ್ಟರ್ ಫೀಸ್ 50 ರೂಪಾಯಿ, ಎಕ್ಸ್ರೇ ಫೀಸ್ 300 ಇತ್ತಂದ್ರ 25 ರೂಪಾಯಿ. ಈ ತರ ಎಲ್ಲಾ ಫೀಸ್ ಕಡಿಮೆ ಇರ್ತಾವ. ಬಟ್ ಅದರ ಪ್ರಕಾರ ಖಾನ್ ಸರ್ ಅವರು
ಒಂದಲ್ಲ ಎರಡಲ್ಲ 100 ಆಂಬುಲೆನ್ಸ್ಗಳನ್ನು ಖರೀದಿ ಮಾಡ್ತಾರ. ಯಾರು? ಅಲ್ಲಿ ಬಿಹಾರದ ಮಂದಿ ಸೋಯ್ ಆಗ್ಲಿ ತಂದು ಒಂದು ಆಂಬುಲೆನ್ಸ್ ಕಿಮ್ಮತ್ ಏಟಪ್ಪ ಅಂದ್ರೆ ಒಂದು ಫೇರಿ ಹಾಕ್ಲಿಕ್ಕ 3,000 4,000 ರೂಪಾಯಿ ಹೋಗ್ತದ. ಬಟ್ ಖಾನ್ ಸರ್ದು ಆಂಬುಲೆನ್ಸ್ ಫೀಸ್ ಏಟಪ್ಪ ಅಂದ್ರೆ 250 ರೂಪಾಯಿ ಇಷ್ಟೇ ರೀ. ನೋಡ್ರಿ ಎಷ್ಟು ಕಡಿಮೆ, ಫಕ್ತ ಡ್ರೈವರ್ ರೊಕ್ಕ ಇಟ್ಟೆ ಬಂದ್ರ ಸಾಕ್ ಅಂತಾರ. ಈ ತರದ ಅವ್ರದ್ದು ಮನಸ್ಸತ್ತಿರ್ತ. ಒಂದು ಸ್ಟೂಡೆಂಟ್ ನೋಡ್ರಿ, ಒಂದು ಹಲವಾರು ಉದಾಹರಣೆಗಳನ್ನ ಹೇಳ್ತೀನಿ, ಅದ್ರಾಗ ಒಂದು 5 ಉದಾಹರಣೆಗಳು ನಿಮ್ಗೆ ಹೇಳ್ತೀನಿ ಕೇಳ್ರಿ. ಒಬ್ರು ಖಾನ್ ಸರ್ದು ಆನ್ಲೈನ್ ಕ್ಲಾಸ್ ಕೇಳಿ ಒಂದು ಹುಡುಗಿ ಡೆಪ್ಯೂಟಿ ಕಲೆಕ್ಟರ್ ಆಗ್ತಾರ. ಇಂತ ನೋಡ್ರಿ, ನಾವು ನಮ್ದೆಲ್ಲ ಒಳ್ಳೇದಲ್ಲಿ, ನಾವು ದೇವ್ರಿಗೆ ಬೇಡ್ಕೊತೀವಿ, ನಮ್ದೆಲ್ಲ ಒಳ್ಳೇದಲ್ಲಿ, ನಮ್ಮ ಊರದಿಂದ ನಿಮ್ಮ ಗುಡಿ ತಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರ. ಬಟ್ ಈ ಹುಡುಗಿ ಆ ಎಕ್ಸಾಮ್ ಎಲ್ಲ ಪಾಸ್ ಆದ್ಮೇಲೆ, ಡೆಪ್ಯೂಟಿ ಕಲೆಕ್ಟರ್ ಆದ್ಮೇಲೆ ತಮ್ಮ ಊರದಿಂದ ಪಟ್ನಾ ಶಹರ್ ತಕ 277 ಕಿಲೋಮೀಟರ್ ನಡ್ಕೋತ ಸರ್ ಬಂದು ಭೇಟಿ ಆಗ್ತಾರೆ. ನೋಡ್ರಿ ಇಂತ ಆಶ್ಚರ್ಯದ. ಮತ್ತು ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಸರ್ದಿಂದ ಕ್ಲಾಸ್ ಕೇಳಿ ತಮ್ಮ ಬ್ಲಡ್ ಒಂದು ಬಾಟ್ಲಿಯಲ್ಲಿ ಹಾಕಿ ಅದರದಿಂದ ಸರ್ದು ಚಿತ್ರ ಒಂದು ಡ್ರಾಯಿಂಗ್ ತೆಗಿಸಿ ಸರ್ ಗಿಫ್ಟ್ ಮಾಡ್ಕೊಡ್ತಾರ. ನೋಡ್ರಿ ಈ ತರ ಎಷ್ಟು ಸರ್ ಮೇಲೆ ಪ್ರೀತಿ ಅದ. ಈ ತರ ಹಲವಾರು ಸ್ಟೂಡೆಂಟ್ಗಳು ಖಾನ್ ಸರ್ಗೆ ಹೇಳ್ತಾರ. ಮತ್ತೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರ, ಈ ತರದ ವಿಡಿಯೋಗಳು, ಈ ವಿಡಿಯೋ ನಿಮ್ಮ ಯಾರು ಗೆಳೆಯರು ಇದ್ದೀರಲ್ಲ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡ್ರಿ. ಯಾಕಂದ್ರೆ ಅವ್ರ ಬಳಿ ಪಾಸಿಟಿವ್ ಎನರ್ಜಿ ನಿರ್ಮಾಣ ಆಗ್ತದ. ಅವರು ಸೊನ್ನೆದಿಂದ ವಿಶ್ವ ಮಾಡಿದವರು, ಅವ್ರಿಗೆ ಪ್ರೋತ್ಸಾಹ. ಇಂಥ ಹಲವಾರು ಉದಾಹರಣೆಗಳು ಹೇಳಕ್ಕ ನಮ್ಗೆ ಟೈಮ್ ಸಾಲಲ್ಲ. ಯಾಕಂದ್ರೆ ಶಾರ್ಟ್ ಹೇಳಿದ್ರೆ ನಿಮ್ಗೆ ನೋಡಂಗ ಇಂಟ್ರೆಸ್ಟ್ ಬರ್ತದ. ಈ ವಿಡಿಯೋ ನಿಮ್ ಗೆಳೆಯರಿಗೆ ಶೇರ್ ಮಾಡ್ರಿ. ಅವ್ರು ಬಿ ಎಕ್ಸಾಮ್ ಕೊಡ್ಲಿತಿರ್ತಾರ, 1-2 ಎಕ್ಸಾಮ್ ಕೊಟ್ಟಿರ್ತಾರ, ಫೇಲ್ ಆಗ್ತಾರ. ನಮ್ ಮುಂದೆ ಎಕ್ಸಾಮ್ ಕೊಡಲತ್ತಂದು ಅವ್ರ ಮನಸ್ಸನ್ನ ಹುಟ್ಟಿರ್ತದ. ಅಂತ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡ್ರಿ. ಆ ವಿಡಿಯೋ ನೋಡಿದ್ಮೇಲೆ ಅವ್ರ ಬಳಿ ಪಾಸಿಟಿವ್ ಬರ್ತದ. ಮತ್ತ ಅವ್ರ ಎಕ್ಸಾಮ್ ಪಾಸ್ ಆಗ್ತಾರ, ಮತ್ ರಿಟರ್ನ್ ಓದಕ್ ತಯಾರಾಗ್ತಾರ. ಅವ್ರು ಪಾಸ್ ಆದ್ಮೇಲೆ ಹೇಳ್ತಾರ, ಅಣ್ಣ ನೀ ವಿಡಿಯೋ ಹಚ್ಕೊಟ್ಟಿರ್ತೀವಿ, ನಾ ನೋಡಿ ಮತ್ತೆ ನಾನು ಪಾಸಿಟಿವ್ ಎನರ್ಜಿ ನಿರ್ಮಾಣ ಆಗಿ ನಾವು ಈ ಉದ್ಯಮ ಇದ್ದೀನಿ ಅಂತ ಅನಿಸ್ತದ. ಈ ವಿಡಿಯೋ ಅಂತ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.